ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಎಲ್ಲರಿಗೂ ಕಾಮನ್ ಆಗಿರುತ್ತೆ, ಮೇಡಮ್ ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಗ್ಯಾಸ್ಟ್ರೈಟಿಸ್ ಆಗಿದೆ, ಇಲ್ಲಿ ಎದೆ ನೋವು ಬರ್ತಾ ಇದೆ. ಸೊ ಈ ಗ್ಯಾಸ್ಟ್ರಿಕ್ಗೂ ಒಂದೊಂದು ಸಲ ಈ ಹಾರ್ಟ್ ಪ್ರಾಬ್ಲಮ್ ಆಗೋದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಕೆಲವು ಕಂಟಿನ್ಯೂಸ್ ಆಗಿ ಡಾಕ್ಟ್ರನ್ನ ಕೇಳದೆ ತಲೆನೋವಾಗಲಿ ಅಥವಾ ಹೊಟ್ಟೆ ನೋವಾಗಲಿ, ಕಾಲು ನೋವು, ಈ ಥರ ನಾನಾ ಥರದ ಬೆನ್ನು ನೋವು, ಈ ಥರ ನೋವುಗಳಿಗೆ ಡಾಕ್ಟ್ರನ್ನ ನೀವು ಇದು ಮಾಡೋದೇ ಇಲ್ಲ. ಹೋಗಿ ನಿಮಗೆ ಆದಂತಹ ಒಂದು ಪೇಯ್ನ್ ಕಿಲ್ಲರ್ಸ್ನ ತೊಗೊಂಡು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇರ್ತೀರ. ಅದರಲ್ಲಿ ನಮಗೆ ಆದಂತಹ ಒಂದು ಪ್ರೊಟೆಕ್ಷನ್ ಲೇಯರ್ ಇರುತ್ತೆ, ಅದನ್ನು ನಾವು ಮ್ಯೂಕಸ್ ಅಂತ ಹೇಳ್ತೀವಿ. ಆ ಮ್ಯೂಕಸ್ ಮೆಂಬ್ರೇನ್ ಏನಾಗುತ್ತೆ, ನೀವು ಈ ಥರ ಸ್ಪೈಸಿ ಫುಡ್ಸು, ಅದೇ ನಾ ಕಾರಣ ಹೇಳಿದ್ನಲ್ಲ, ಪೇಯ್ನ್ ಕಿಲ್ಲರ್ಸು, ಮತ್ತು ಈ ಆಲ್ಕೋಹಾಲ್ ಕನ್ಸಂಪ್ಷನ್ನು, ಮತ್ತು ಅನ್ಟೈಮ್ಲಿ ಫುಡ್ಡು, ಯಾವಾಗಲೂ ಊಟ ಮಾಡೋ ಟೈಮ್ನಲ್ಲಿ ಸ್ನ್ಯಾಕ್ಸ್ ತೊಗೊಳ್ಳೋದು, ಇಲ್ಲ ಸ್ನ್ಯಾಕ್ಸ್ ತೊಗೊಳ್ಳೋ ಟೈಮ್ನಲ್ಲಿ ಹೆವಿಯಾಗಿ ಊಟ ಮಾಡೋದು. ಸೊ ಈ ಥರ ಫುಡ್ಡಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದು. ಈ ನೈಟ್ ಶಿಫ್ಟ್ಸು ಹೋಗ್ತಾರೆ. ನೈಟ್ ಶಿಫ್ಟ್ಸ್ ಹೋದಾಗ ಏನಾಗುತ್ತೆ, ರಾತ್ರಿ ಮಲ್ಕೊಳ್ಳೋದು ಲೇಟು, ಬೆಳಗ್ಗೆ ಏಳೋದು ಲೇಟು. ಅದೇ ಜೊತೆಯಲ್ಲಿ ಆದಷ್ಟು ಊಟಕ್ಕೆ ಮುಂಚೆ, ಊಟ ಆದ ತಕ್ಷಣ ನೀರು ಕುಡಿಯೋಕ್ಕೆ ಹೋಗಬೇಡಿ, ಬಟ್ ಮಧ್ಯದಲ್ಲಿ ನೀರಿನ ಅಂಶನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಎಳ್ನೀರು ಕುಡಿಬೋದು, ಎಳ್ನೀರು ತುಂಬ ಒಳ್ಳೆಯದು. ಆಮೇಲೆ ಎಳ್ನೀರಿಗೆ ಬೇಕಾದ್ರೆ ಒಂದು ಲೈಟಾಗಿ 1 ಅಥವಾ 2 ಡ್ರಾಪು ನಿಂಬೆಹಣ್ಣು ಹಾಕ್ಬಿಟ್ಟಾದರೂ ಕುಡಿಬೋದು, ಟಾಲರೆಂಟ್ ಆದರೆ. ವೀಕ್ಷಕರಿಗೆಲ್ಲ ಅನಿತಾ ಕಾರ್ತಿಕೇಯನ್ ಮಧುಮೇಹ ಹೆಲ್ತ್ ಕೇರ್ ಕಡೆಯಿಂದ ಧನ್ಯವಾದಗಳನ್ನ ಫಸ್ಟ್ ಹೇಳ್ತೀನಿ. ನಮ್ಮನ್ನು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದೀರಾ, ನಮ್ಮ ವೀಡಿಯೋಸ್ನ ಲೈಕ್ಸ್ ಮಾಡ್ತಿದ್ದೀರಾ. ಸೊ ಇದೇ ರೀತಿಯಾದ ಒಂದು ಸಪೋರ್ಟ್ ನಮಗೆ ಸಿಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಶುರು ಮಾಡ್ತಿದ್ದೀನಿ. ಕಾಮನ್ನಾಗಿ ನಮಗೆ ಬರೋಂತಹ ಒಂದು, ಅಂದರೆ ಎಲ್ಲರೂ ನಮ್ಮ ಒಂದು ಕ್ಲಿನಿಕಲ್ಲಾಗಲಿ ಅಥವಾ ಮನೆಗಳಲ್ಲಾಗಲಿ ಒಂದು ಕಾಮನ್ ಒಂದು ಡಿಸ್ಟರ್ಬೆನ್ಸು ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ. ಎಲ್ಲರಿಗೂ ಕಾಮನ್ ಆಗಿರುತ್ತೆ, ಮೇಡಮ್ ನನಗೆ ಗ್ಯಾಸ್ಟ್ರಿಕ್ ಆಗಿದೆ, ಗ್ಯಾಸ್ಟ್ರೈಟಿಸ್ ಆಗಿದೆ, ಇಲ್ಲಿ ಎದೆ ನೋವು ಬರ್ತಾ ಇದೆ. ಸೊ ಈ ಗ್ಯಾಸ್ಟ್ರಿಕ್ಗೂ ಒಂದೊಂದು ಸಲ ಈ ಹಾರ್ಟ್ ಪ್ರಾಬ್ಲಮ್ ಆಗೋದಕ್ಕೂ ಡಿಫ್ರೆನ್ಸೇ ಗೊತ್ತಾಗಲ್ಲ. ಸೊ ಹಾಗಾಗಿ ಎಷ್ಟೋ ಜನಕ್ಕೆ ಗ್ಯಾಸ್ಟ್ರಿಕ್ ಅಂತ ಏಮಾರ್ಬಿಟ್ಟು ಅವರು ಹೃದಯಾಘಾತ ಆಗಿ ಎಷ್ಟೋ ಜನರ ಒಂದು ಆಘಾತ ಆಗಿರೋಂಥ ಸಂಭವಗಳು ಇತ್ತೀಚೆಗೆ ಕೇಳ್ತಾ ಇರ್ತೀರ. ಸೊ ಹಾಗಾಗಿ ಈ ಗ್ಯಾಸ್ಟ್ರಿಕ್ ಬಗ್ಗೆ ಒಂಚೂರು ಈ ಸಲ ಮಾತಾಡೋಣ ಅಂತ ಅನಿಸ್ತು. ಯಾಕಂದರೆ ಇದು ಮಾತ್ರೆಗಳಿಂದ ಬರುವಂಥದ್ದಾಗಿರುತ್ತೆ. ಕೆಲವು ಕಂಟಿನ್ಯೂಸ್ ಆಗಿ ಡಾಕ್ಟ್ರನ್ನ ಕೇಳದೆ ತಲೆನೋವಾಗಲಿ ಅಥವಾ ಹೊಟ್ಟೆ ನೋವಾಗಲಿ, ಕಾಲು ನೋವು, ಈ ಥರ ನಾನಾ ಥರದ ಬೆನ್ನು ನೋವು, ಈ ಥರ ನೋವುಗಳಿಗೆ ಡಾಕ್ಟ್ರನ್ನ ನೀವು ಇದು ಮಾಡೋದೇ ಇಲ್ಲ. ಹೋಗಿ ನಿಮಗೆ ಆದಂಥ ಒಂದು ಪೇಯ್ನ್ ಕಿಲ್ಲರ್ಸ್ನ ತೊಗೊಂಡು ಕಂಟಿನ್ಯೂಸ್ ಆಗಿ ತೊಗೊಳ್ತಾ ಇರ್ತೀರ. ಅದು ಬೇಕಾ ಬೇಡವಾ, ಎಷ್ಟು ದಿನಕ್ಕೆ ತೊಗೊಳ್ಬೋದು ಅಂತ ಡಾಕ್ಟ್ರನ್ನ ನೀವು ಪರೀಕ್ಷೆ ಮಾಡಿ ಕೇಳ್ದೇ ಪೇಯ್ನ್ ಕಿಲ್ಲರ್ಸ್ ತೊಗೊಳ್ತಿರ್ತೀರ. ಸೊ ಅದು ತುಂಬ ಜನಕ್ಕೆ ಈ ಗ್ಯಾಸ್ಟ್ರೈಟಿಸು ನಮ್ಮ ದೇಹದಲ್ಲಿ ಈಗ ಹೊಟ್ಟೆಯಿಂದ ಆಗಲಿ, ನಮ್ಮ ಅನ್ನನಾಳ ಮತ್ತು ಜಠರ, ಹೊಟ್ಟೆ, ಇಂಟೆಸ್ಟೈನ್, ಈ ಥರ ನಮ್ಮ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಏನಿರುತ್ತೆ ಅದರಲ್ಲಿ ನಮಗೆ ಆದಂತಹ ಒಂದು ಪ್ರೊಟೆಕ್ಷನ್ ಲೇಯರ್ ಇರುತ್ತೆ, ಅದನ್ನು ನಾವು ಮ್ಯೂಕಸ್ ಅಂತ ಹೇಳ್ತೀವಿ. ಆ ಮ್ಯೂಕಸ್ ಮೆಂಬ್ರೇನ್ ಏನಾಗುತ್ತೆ, ನೀವು ಈ ಥರ ಸ್ಪೈಸಿ ಫುಡ್ಸು, ಅದೇ ನಾ ಕಾರಣ ಹೇಳಿದ್ನಲ್ಲ, ಪೇಯ್ನ್ ಕಿಲ್ಲರ್ಸು, ಮತ್ತು ಈ ಆಲ್ಕೋಹಾಲ್ ಕನ್ಸಂಪ್ಷನ್ನು, ಮತ್ತು ಅನ್ಟೈಮ್ಲಿ ಫುಡ್ಡು, ಯಾವಾಗಲೂ ಊಟ ಮಾಡೋ ಟೈಮ್ನಲ್ಲಿ ಸ್ನ್ಯಾಕ್ಸ್ ತೊಗೊಳ್ಳೋದು, ಇಲ್ಲ ಸ್ನ್ಯಾಕ್ಸ್ ತೊಗೊಳ್ಳೋ ಟೈಮ್ನಲ್ಲಿ ಹೆವಿಯಾಗಿ ಊಟ ಮಾಡೋದು. ಸೊ ಈ ಥರ ಫುಡ್ಡಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದು, ನಿಮ್ಮ ಡೈಲಿ ರೊಟೀನಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಕೊಳ್ಳೋದು. ಈಗಂತೂ ಇತ್ತೀಚೆಗೆ ಸುಮಾರು ಯಂಗ್ಸ್ಟರ್ಸು ಈ ನೈಟ್ ಶಿಫ್ಟ್ಸು ಹೋಗ್ತಾರೆ. ನೈಟ್ ಶಿಫ್ಟ್ಸ್ ಹೋದಾಗ ಏನಾಗುತ್ತೆ, ರಾತ್ರಿ ಮಲ್ಕೊಳ್ಳೋದು ಲೇಟು, ಬೆಳಗ್ಗೆ ಏಳೋದು ಲೇಟು. ಈ ಡಿಸ್ಟರ್ಬೆನ್ಸು ಈ ಥರ ಬಯೋಲಾಜಿಕಲ್ ಕ್ಲಾಕ್ನ ಬೇರೆ ರೀತಿಯಾಗಿ ಮೂವ್ ಆಗ್ತಾ ಇದೆ. ಸೊ ಹೀಗೆ ಈ ಥರ ನಾನಾ ಕಾರಣಗಳಲ್ಲಿ ನಮಗೆ ಈ ಗ್ಯಾಸ್ಟ್ರೈಕ್ ಬರುವಂಥ ಸಂಭವಗಳು ಹೆಚ್ಚಾಗ್ತಾ ಇದೆ. ಆಮೇಲೆ ತುಂಬ ಪ್ರೋಸೆಸ್ಡ್ ಫುಡ್ಸು, ಅಂದರೆ ರೆಡಿ ಟು ಈಟ್ ಫುಡ್ಸ್, ಅಂದರೆ ಈಗ ನಮಗೆ ಚಪಾತಿ ಆಗಲಿ ಅಥವಾ ಗ್ರೇವಿಗಳಾಗಲಿ ಅಥವಾ ಹಿಟ್ಟಾಗಲಿ ಬಂದ ತಕ್ಷಣ ತಗೊಂಡು ಬರೋವಂತಹದ್ದು, ಅದರಲ್ಲಿ ನಾನಾ ಥರದ ಕೆಮಿಕಲ್ಸ್ ಇರುತ್ತೆ. ಆಮೇಲೆ ಅದು ಲಾಂಗ್ ಶೆಲ್ಫ್ ಲೈಫು ಇಂಪ್ರೂವ್ ಮಾಡಲಿಕ್ಕೆ ಕೆಲವು ಸ್ಟೆಬಿಲೈಸರ್ಸ್ ಆಗಲಿ ಬೇರೆ ಥರ ಸಾಕಷ್ಟು ಪದಾರ್ಥಗಳನ್ನು ಆ್ಯಡ್ ಮಾಡಿರ್ತಾರೆ. ಸೊ ಹೀಗಾಗಿ ಇದು ಗ್ಯಾಸ್ಟ್ರಿಕ್ ಅಂತ ಬರೋದು ಒಂದು ಕಾರಣಕ್ಕಲ್ಲ, ನಮ್ಮ ಲೈಫ್ ಸ್ಟೈಲ್ ಚೇಂಜಸ್ ಆಗಲಿ, ನಿಮ್ಮ ಫುಡ್ ಪದಾರ್ಥಗಳಾಗಲಿ, ಈ ಥರ ನಾನು ಪೇಯ್ನ್ ಕಿಲ್ಲರ್ಸ್ ಹೇಳಿದೆ, ಕೆಲವರಿಗೆ ಸ್ಟ್ರೆಸ್ ಲೆವೆಲ್ ಇನ್ಕ್ರೀಸ್ ಆದಾಗ, ನಾವು ಇನ್ನೂ ಸ್ವಲ್ಪ ಡೀಪಾಗಿ ಮೆಡಿಕಲಿ ಹೇಳಬೇಕು ಅಂತಂದರೆ ಈ ಹೊಟ್ಟೆನಲ್ಲಿ, ಪರ್ಟಿಕ್ಯುಲರಾಗಿ ಹೊಟ್ಟೆನಲ್ಲಿ ನಾವು ಗ್ಯಾಸ್ಟ್ರೈಟಿಸ್ ಅನ್ನೋ ಒಂದು ವರ್ಡ್ ಏನಿದೆ ಅದು ಹೊಟ್ಟೆಗೆ ಸಂಬಂಧಪಟ್ಟದ್ದು. ಆ್ಯಕ್ಚುಲಿ ಗ್ಯಾಸ್ಟ್ರಿಕ್ ಅಂತಂದರೆ ನಾವು ಮೆಡಿಕಲಿ ಹೇಳಬೇಕಂದ್ರೆ ಈ ಎದೆ ರೀಜನ್, ಅಂದರೆ
ನಮಗೆ ಅನ್ನನಾಳದಲ್ಲಿ ಆಗುವಂತಹ ಒಂದು ಇನ್ಫ್ಲಮೇಷನ್, ಅಂದರೆ ನಿಮಗೆ ಉರಿ ಆಗಲಿ, ಬರ್ನಿಂಗ್ ಸೆನ್ಸೇಷನ್ ಆಗಲಿ, ಆ ಥರ ಆಗೋದು ನಾನು ಜನರಲಿ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀನಿ. ಈ ಗ್ಯಾಸ್ಟ್ರೈಟಿಸ್ ಅಂತ ಅಂದರೆ ಮೇಯ್ನಾಗಿ ನಮಗೆ ಹೊಟ್ಟೆನಲ್ಲಿ ಕಾಣಿಸ್ಕೊಳ್ಳೋಂಥ ಒಂದು ಉರಿ ಆಗಲಿ, ಬರ್ನಿಂಗ್ ಸೆನ್ಸೇಷನ್ನು, ಒಂಥರ ಬ್ಲೋಟಿಂಗ್ ಆಗೋದು, ಇದು ಹೊಟ್ಟೆನಲ್ಲಿರುವಂತಹ ಮ್ಯೂಕಸ್ ಹೇಳ್ತೀನಲ್ಲ, ಅದನ್ನು ಸ್ವಲ್ಪ ಮಟ್ಟಿಗೆ ಶಾರ್ಟ್ ಟೈಮ್ನಲ್ಲಿ ಏನಾಗುತ್ತೆ, ಇನ್ಫೆಕ್ಷನ್ಸ್ ಆಗುತ್ತೆ. ಅದನ್ನು ನಾವು ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಹೇಳ್ತೀವಿ. ಇಟ್ಸ್ ಎ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಆ ಒಂದು ಇನ್ಫೆಕ್ಷನ್ನು ನೀವು ಅದು ತಕ್ಷಣ ಒಂದು ಲೈಟಾಗಿ ಆದರೆ ಅದರಿಂದ ಏನು ಅಷ್ಟೊಂದು ನಮಗೆ ಬದಲಾವಣೆಗಳು ಕಾಣಿಸಲ್ಲ. ಸುಮಾರು ಜನಕ್ಕೆ ಅದು ಪಾಸಿಟಿವ್ ಇರುತ್ತೆ. ಬಟ್ ಅದನ್ನು ಟ್ರೀಟ್ ಮಾಡದೆ ಹಾಗೆ ಬಿಟ್ಟರೆ ಆ ಇನ್ಫೆಕ್ಷನ್ ಏನಾಗುತ್ತೆ, ಗ್ಯಾಸ್ಟ್ರೈಟಿಸ್ ಆಗಿ ನಿಮಗೆ ಗ್ಯಾಸ್ಟ್ರಿಕ್ ಅಲ್ಸರ್ಸ್ ಆಗಲಿ ಅಥವಾ ಹುಣ್ಣುಗಳಾಗಲಿ ಆಗುವಂಥ ಸಂಭವಗಳು ಹೆಚ್ಚಾಗಿ ಬರುತ್ತೆ. ಸೊ ಇದನ್ನೆಲ್ಲ ನಾವು ಪೀರಿಯಾಡಿಕಲಿ ಚೆಕ್ ಮಾಡಿಕೊಂಡು ನಮ್ಮ ಊಟದಲ್ಲಿ ಏನು ಅರೇಂಜ್ ಮಾಡ್ಕೋಬೋದು ಅಂತ ನೀವು ನೋಡ್ಕೊಳ್ತಾ ಹೋದಾಗ ಈ ಗ್ಯಾಸ್ಟ್ರಿಕ್ಗೆ ಸುಧಾರಣೆಯನ್ನು ನಾವು ಮಾಡ್ಕೋಬೋದು. ಸೊ ಈ ಗ್ಯಾಸ್ಟ್ರಿಕ್ ಸಮಸ್ಯೆಗೆ ಇದು ಕಾರಣಗಳೆಲ್ಲ ತಿಳ್ಕೊಂಡ್ವಿ ಅಲ್ವಾ. ಈಗ ನಾವು ಈ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ನಾವು ಹೇಗೆ ಬಗೆಹರಿಸೋದು, ಡಯಟ್ ಮೂಲಕ ಹೇಗೆ ಬಗೆಹರಿಸೋದು ಅನ್ನೋದನ್ನು ಸ್ವಲ್ಪ ಮಟ್ಟಿಗೆ ನಿಮಗೆ ತಿಳಿಸ್ಕೊಡ್ತೇನೆ. ಯಾವ ಫುಡ್ ತೊಗೊಂಡ್ರೆ ಒಳ್ಳೆಯದು, ಯಾವ ಫುಡ್ಡನ್ನು ಅವಾಯ್ಡ್ ಮಾಡಿದರೆ ಒಳ್ಳೆಯದು, ಆಮೇಲೆ ಕೆಲವು ಸ್ಪೈಸಸ್ ಅಂದರೆ ಮನೆಯಲ್ಲೇ ಕೆಲವು ರೆಮಿಡೀಸು, ಇದನ್ನೆಲ್ಲ ಒಂದು ಸ್ವಲ್ಪ ನಾನು ವಿಸ್ತಾರವಾಗಿ ಹೇಳ್ತೇನೆ. ಸೊ ಈಗ ನೀವು ಫಸ್ಟು ಗ್ಯಾಸ್ಟ್ರಿಕ್ನ ಯಾವ ಕಾರಣದಲ್ಲಿ ಬಂದಿದೆ ಅನ್ನೋದನ್ನ ನೀವು ಫಸ್ಟು ಡಾಕ್ಟ್ರನ್ನ ಹೋಗಿ ಅವ್ರ ಹತ್ರ ಬ್ಲಡ್ ಟೆಸ್ಟ್ಗಳ ಮೂಲಕ ತಿಳ್ಕೊಂಡು ಈ ಈಸೋಫೇಗಸ್ ರೀಜನ ಅಂದರೆ ನಮಗೆ ಗರ್ಡ್ ಅಂತ ಹೇಳ್ತೀವಿ, ಅಂದರೆ ನಮ್ಮ ಹೊಟ್ಟೆನಲ್ಲಿ ಗ್ಯಾಸ್ಟ್ರಿಕ್ ಏನಾಗುತ್ತೆ ಅದು ಅನ್ನನಾಳದಲ್ಲಿ ಬರುತ್ತೆ. ಅದೊಂದು ಟೈಪ್ ಆಫ್ ಗ್ಯಾಸ್ಟ್ರಿಕ್. ನಾನು ಹೇಳಿದ್ನಲ್ಲ ಆವಾಗಲೇ, ಅದು ಆಗಿದೆಯಾ, ಇಲ್ಲ ಹೊಟ್ಟೆನಲ್ಲಿ ಇನ್ಫೆಕ್ಷನ್ ಆಗಿ ಗ್ಯಾಸ್ಟ್ರೈಟಿಸ್ ಆಗಿದೆಯಾ, ಇಲ್ಲ ಕೆಳಗಡೆ ಇಂಟೆಸ್ಟೈನಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿ ನಿಮಗೆ ಆ ಥರ ಬರ್ನಿಂಗ್ ಸೆನ್ಸೇಷನ್ನು, ಬ್ಲೋಟಿಂಗ್ ಆಗೋದು, ಸ್ವಲ್ಪ ಊಟ ತಿಂದ ಕೂಡಲೇ ಏನೋ ಒಂಥರ ದಪ್ಪ ಹೊಟ್ಟೆ ಆಗೋ ಥರದ್ದು, ತೇಗ್ ಜಾಸ್ತಿ ಬರೋದು, ಇದೆಲ್ಲ ಆಗುತ್ತೆ. ಸೊ ಇದು ಯಾವ ಕಾರಣಕ್ಕೆ ಅಂತ ನೀವು ಫಸ್ಟು ಡಯಾಗ್ನೋಸ್ ಮಾಡಿಸಿ ಡಾಕ್ಟ್ರ್ ಹತ್ರ ನೀವು ಅದನ್ನು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಅದಾದ ಕೂಡಲೇ ಡಯಟ್ರಿ ಚೇಂಜಸ್ಸು, ಲೈಫ್ ಸ್ಟೈಲ್ ಚೇಂಜಸ್ಸು ಮಾಡಬೇಕಾಗತ್ತೆ. ಸೊ ಈಗ ನಾನು ಫಸ್ಟೇ ಹೇಳ್ತಾ ಇದ್ದೇನೆ, ಆದಷ್ಟು ಖಾಲಿ ಹೊಟ್ಟೆ ಬಿಡಬಾರ್ದು. ಈ ಥರ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ, ಗ್ಯಾಸ್ಟ್ರೈಟಿಸ್ ಇರೋರಿಗೆ ಹೆಚ್ಚಾಗಿ ಖಾಲಿ ಹೊಟ್ಟೆನ ಬಿಡಬೇಡಿ. ಇವಾಗ ಬೆಳಗ್ಗೆ 9 ಗಂಟೆಗೆ ತಿನ್ನೋದು, ಮತ್ತು 4:15 ಗಂಟೆಗೆ ಊಟ ಮಾಡೋದು, ಮತ್ತು ರಾತ್ರಿ 11 ಗಂಟೆಗೆ ಊಟ ಮಾಡೋದು, ಈ ಕ್ರಮನ ನೀವು ಆದಷ್ಟು ಬದಲಾಯಿಸ್ಕೋಬೇಕಾಗತ್ತೆ. ಸ್ಮಾಲ್ ಫ್ರೀಕ್ವೆಂಟ್ ಮೀಲ್ಸ್ ಅಂತ ಹೇಳ್ತೀವಿ, ಅಂದರೆ ಚಿಕ್ಕ ಆಹಾರ ಒಂದು 2 to 3 hours ಗ್ಯಾಪಲ್ಲಿ ನಿಮಗೆ ಮಿತವಾಗಿ ಊಟ ಮಾಡೋಕ್ಕೆ ಶುರು ಮಾಡ್ಕೊಳ್ಳಿ. ಆಮೇಲೆ ಹೆಚ್ಚಾಗಿ ಈ ನಾನ್ ವೆಜ್ ಊಟ ಮಾಡೋರು, ತುಂಬ ಮಸಾಲೆ ಇರೋವಂಥದ್ದು, ಆಮೇಲೆ ಊಟದಲ್ಲಿ ತುಂಬ ರುಬ್ಬು ಹಾಕಿರೋವಂಥದ್ದು, ಮಸಾಲೆ ಇರೋವಂಥ ಊಟಗಳನ್ನ, ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ಕಾಫಿ ಟೀನ ಪದೇ ಪದೇ ಕುಡಿಯೋದು, ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತಾ ಬರಬೇಕಾಗತ್ತೆ. ನಿಮ್ಮ ಊಟದಲ್ಲಿ ಹೆಚ್ಚಾಗಿ ತರಕಾರಿಗಳನ್ನ, ಕಾಳುಗಳನ್ನ ಮತ್ತು ಹಣ್ಣುಗಳನ್ನ ಅಳವಡಿಸ್ಕೊಳ್ತಾ ಬನ್ನಿ. ನೀವು ಎಷ್ಟು ತರಕಾರಿ ಕಾಳನ್ನ ನೀವು ಆ್ಯಡ್ ಮಾಡ್ಕೊಳ್ತೀರೋ ಅದು ಆಲ್ಕಲೈನ್ ಆಗುತ್ತೆ. ಅಂದರೆ ನಾವು ಆಲ್ಕಲೈನ್ ಫುಡ್ಸ್ ಅಂತ ಹೇಳ್ತೀವಿ, ಅಂದರೆ ಆ್ಯಸಿಡ್ಗೆ ಆಪೋಸಿಟ್ ಆಗಿರೋದು ಆಲ್ಕಲೈನ್ ಫುಡ್ಸ್. ಸೊ ಇಟ್ ಈಸ್ ಲೈಕ್ ಎ ನ್ಯೂಟ್ರಲೈಸರ್ ಅದು. ಸೊ ಈ ತರಕಾರಿ ಹಣ್ಣುಗಳು ಆದಷ್ಟು ಆಲ್ಕಲೈನಲ್ಲಿರುತ್ತೆ. ಕೆಲವು ಸಿಟ್ರಸ್ ಫ್ರೂಟ್ಸ್ ಇರುತ್ತೆ. ಈಗ ನಾವು ಹೇಳಬೇಕು ಅಂತಂದರೆ ನಿಂಬೆಹಣ್ಣು ಆಗಲಿ ಅಥವಾ ಆರೆಂಜ್ ಆಗಲಿ, ಈ ಥರ ಪೈನಾಪಲ್ಲು, ಈ ಥರ ಹುಳಿಯಾಗಿರುವಂಥ ಹಣ್ಣುಗಳು ನಿಮಗೆ ಟಾಲ್ರೇಟ್ ಆಗಲಿಲ್ಲ ಅಂತಂದರೆ ತೊಗೊಳಕ್ಕೆ ಹೋಗಬೇಡಿ. ಕೆಲವ್ರಿಗೆ ಸ್ವಲ್ಪ ಮಟ್ಟಿಗೆ ಹುಳಿ ಟಾಲ್ರೇಟ್ ಆಗುತ್ತೆ, ಆ ಥರ ಇರೋರು ಸ್ವಲ್ಪ ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಅದನ್ನು ತೊಗೋಬೋದು. ಬಟ್ ಸೇಫಾಗಿರೋವಂಥದ್ದು ಇವಾಗ ಪಪ್ಪಾಯ ಆಗಲಿ, ಆ್ಯಪಲ್ ಆಗಲಿ, ಅಥವಾ ಸೀಬೆಹಣ್ಣು, ಈ ಥರ ಕೆಲವು ಫ್ರೂಟ್ಸ್ನ ನಿಮಗೆ ಧಾರಾಳವಾಗಿ ಏನೂ ತೊಂದರೆ ಆಗಲ್ಲ ಅನ್ನೋಂಥ ಹಣ್ಣುಗಳನ್ನ ಧಾರಾಳವಾಗಿ ತೊಗೊಳ್ಳಿ. ಆಮೇಲೆ ಆದಷ್ಟು ಈ ಥರ ಪ್ರಾಬ್ಲಮ್ ಇರೋರು ಹೆಚ್ಚಾಗಿ ಹಸಿ ತರಕಾರಿಗಳನ್ನ ಜಾಸ್ತಿ ತೊಗೊಳಕ್ಕೆ ಹೋಗಬೇಡಿ. ಆ ಟೈಮ್ನಲ್ಲಿ ಮಾತ್ರ. ಒನ್ಸ್ ನೀವು ಕ್ಲಿಯರ್ ಆದಮೇಲೆ ಬೇಕಾದ್ರೆ ಸಲಾಡ್ಸ್ ಅದೆಲ್ಲ ತೊಗೊಳಕ್ಕೆ ಶುರು ಮಾಡ್ಬೋದು. ಸೆಮಿ ಬಾಯ್ಲ್ಡ್ ವೆಜಿಟೇಬಲ್ಸ್ ಅಂದರೆ ಸ್ವಲ್ಪ ಹಾಫ್ ಕುಕ್ಡ್ ವೆಜಿಟೇಬಲ್ಸ್ನ ತೊಗೊಳಕ್ಕೆ ಶುರು ಮಾಡ್ಕೊಳ್ಳಿ. ಅದು ನಿಮಗೆ ಫೈಬರು ಕೊಡುತ್ತೆ, ಮತ್ತು ಹೆಚ್ಚಾಗಿ ಹೈ ಫೈಬರ್ ಊಟನೂ ನಿಮಗೆ ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಈ ಟೈಮ್ನಲ್ಲಿ. ಅಂದರೆ ನಿಮಗೆ ತುಂಬ ಇನ್ಫೆಕ್ಷನ್ ಆಗಿ ತುಂಬ ಚೂರು ಊಟ ಮಾಡಿದ್ರೂ ಬ್ಲೋಟಿಂಗ್ ಆಗೋಂಥ ಇನ್ಫೆಕ್ಷನ್ ರೇಟ್ ಜಾಸ್ತಿ ಇದ್ದಾಗ ಈವನ್ ಹೈ ಫೈಬರ್ ಊಟ ಕೂಡ ನಿಮಗೆ ಡಿಸ್ಟರ್ಬೆನ್ಸ್ ಮಾಡುತ್ತೆ. ಸೊ ಅದಕ್ಕೆ ಮೈಲ್ಡಾಗಿರೋಂಥ ಸ್ವಲ್ಪ ಬೇಯಿಸಿರೋಂಥ ತರಕಾರಿಗಳು ಹೆಲ್ಪ್ ಆಗುತ್ತೆ. ಆಮೇಲೆ ಆ್ಯಡೆಡ್ ಫೈಬರ್ಸ್ನ ಇದ್ದರೆ ಈಗ ಮಿಲೆಟ್ಸ್ ತೊಗೊಳ್ಳೋದು, ಆ ಥರ ಆ ಟೈಮ್ನಲ್ಲಿ ಅದು ಹೆಚ್ಚಾಗಿ ಫೈಬರ್ ಇರೋಂತಹ ಮಿಲೆಟ್ಸ್ ಆಗಲಿ, ಅಥವಾ ಕೆಲವೊಬ್ಬರು ಎಕ್ಸ್ಟ್ರಾ ಕಾನ್ಸ್ಟಿಪೇಷನ್ ಆ ಥರ ಇದ್ದಾಗ ಎಕ್ಸ್ಟ್ರಾ ಹೊರಗಡೆಯಿಂದ ಫೈಬರ್ನ ಆ್ಯಡ್ ಮಾಡಿ ಊಟ ತೊಗೊಳ್ತಾರೆ. ಆ ಥರ ಇದ್ದರೆ ಅದನ್ನೆಲ್ಲ ಅವಾಯ್ಡ್ ಮಾಡಿ. ಆಮೇಲೆ ನೀರಿನ ಅಂಶನ ಜಾಸ್ತಿ ಮಾಡ್ಕೊಳ್ಳಿ. ಯಾಕಂದರೆ
ನೀರು ಈಸ್ ಆಲ್ಸೋ ಎ ನ್ಯೂಟ್ರಲೈಸರ್. ವಾಟರ್ ಈಸ್ ಆಲ್ಸೋ ಎ ನ್ಯೂಟ್ರಲೈಸರ್, ಅಂದರೆ ನಿಮ್ಮ ಅಸಿಡಿಟಿನ ಕಮ್ಮಿ ಮಾಡುವಂತಹ ಗುಣ ಇರುವಂಥ ಒಂದು ಪದಾರ್ಥ. ಸೊ ನಿಮ್ಮ ಊಟದಲ್ಲಿ ಹೆಚ್ಚಾಗಿ ಊಟನೂ ಜೊತೆಯಲ್ಲಿ ಆದಷ್ಟು ಊಟಕ್ಕೆ ಮುಂಚೆ, ಊಟ ಆದ ತಕ್ಷಣ ನೀರು ಕುಡಿಯೋಕ್ಕೆ ಹೋಗಬೇಡಿ. ಬಟ್ ಮಧ್ಯದಲ್ಲಿ ನೀರಿನ ಅಂಶನ ಜಾಸ್ತಿ ಮಾಡ್ಕೊಳ್ಳಿ. ಸೊ ಎಳ್ನೀರು ಕುಡಿಬೋದು. ಎಳ್ನೀರು ತುಂಬ ಒಳ್ಳೆಯದು. ಆಮೇಲೆ ಎಳ್ನೀರಿಗೆ ಬೇಕಾದ್ರೆ ಒಂದು ಲೈಟಾಗಿ 1 ಅಥವಾ 2 ಡ್ರಾಪು ನಿಂಬೆಹಣ್ಣು ಹಾಕ್ಬಿಟ್ಟಾದರೂ ಕುಡಿಬೋದು, ಟಾಲರೆಂಟ್ ಆದರೆ. ಆಮೇಲೆ ತರಕಾರಿ ಸೂಪ್ಗಳು ಕುಡಿಬೋದು. ಮತ್ತು ಮಜ್ಜಿಗೆ ಸಂಜೀವಿನಿ ಥರ ಮೊಸರು ಮಜ್ಜಿಗೆ ಚೆನ್ನಾಗಿ ಯೂಸ್ ಮಾಡಿ. ಆಮೇಲೆ ಈ ಪ್ರೋಬಯೋಟಿಕ್ ಫುಡ್ ಅಂತ ನಿಮ್ಗಾಗಲೇ ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿದ್ದೀನಿ. ಪ್ರೋಬಯೋಟಿಕ್ ಅಂದರೆ ನಮ್ಮ ದೇಹದಲ್ಲಿನ ಒಳ್ಳೆ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡುತ್ತೆ. ಅದು ಪರ್ಟಿಕ್ಯುಲರ್ಲಿ ಇಂಟೆಸ್ಟೈನಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾನ ಇನ್ಕ್ರೀಸ್ ಮಾಡುವಂತಹ ಪದಾರ್ಥಗಳು. ಅದರಲ್ಲಿ ಮೊಸರು ಸ್ಟ್ಯಾಂಡ್ಸ್ ಫಸ್ಟ್. ಆಮೇಲೆ ಗ್ರೀಕ್ ಯೋಗರ್ಟ್ ಅಂತ ಬರುತ್ತೆ. ಆಮೇಲೆ ಕೆಫೀರ್ ಅಂತ ಬರುತ್ತೆ. ಸೊ ಈ ಥರ ಪ್ರೋಬಯೋಟಿಕ್ ಆಗಿರುವಂತಹ ಪದಾರ್ಥಗಳನ್ನ ನೀವು ಯೂಸ್ ಮಾಡೋದ್ರಿಂದನೂ ಸ್ವಲ್ಪ ಮಟ್ಟಿಗೆ ಗ್ಯಾಸ್ಟ್ರಿಕ್ನ ಕಮ್ಮಿ ಮಾಡ್ಕೋಬೋದು. ಮತ್ತು ಇನ್ನು ಈ ಕೆಮಿಲಿಯಾನ್ ಟೀ ಅಂತ ಸಿಗುತ್ತೆ, ಕೆಮೋಮಿಲ್ ಟೀ ಅಂತಲೂ ಸಿಗುತ್ತೆ. ಅದೆಲ್ಲ ನಿಮಗೆ ಸ್ವಲ್ಪ ಸರ್ಚ್ ಮಾಡಿ, ನಿಮ್ಮ ಪೆಪ್ಪರ್ಮೆಂಟ್ ಟೀ ಅಂತ ಹೇಳ್ತೀವಿ, ಅದು ಪೆಪ್ಪರ್ಮೆಂಟ್ ಟೀ ಅಥವಾ ಕೆಮೋಲಿನ್ ಟೀ, ಇದನ್ನೆಲ್ಲಾದ್ರೂ ನೀವು ನಮ್ಮ ಪ್ರೊಫೆಷ್ನಲ್ಸ್ ಡಯಟಿಷಿಯನ್ಸ್ ಹತ್ರ ನೀವು ಭೇಟಿಯಾಗಿ ಆ ಥರ ಯಾವುದಾದ್ರು ಟೀನ ಬರೆಸ್ಕೊಂಡು ಅದನ್ನಾರು ಯೂಸ್ ಮಾಡ್ಬೋದು. ಅಥವಾ ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋವಂಥದ್ದು ಶುಂಠಿ ಹಾಕಿರೋಂಥ ಟೀ, ಶುಂಠಿ ಟೀ ಇಸ್ ಆಲ್ಸೋ ವೆರಿ ಸೂದಿಂಗ್, ಅಂದರೆ ಅದು ನಿಮಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಮತ್ತು ಇನ್ನೂ ಸಿಂಪಲ್ ಮೆಥಡ್ ಅಂದರೆ 1 ಅಥವಾ 2 ಗಾರ್ಲಿಕ್ ಅಂದರೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿಕೊಂಡು ನೀರಿನಲ್ಲಿ ಹಾಕಿಬಿಟ್ಟು ಅದನ್ನು ಮಾತ್ರೆ ಥರ ನುಂಗೊಳ್ಳೋದ್ರಿಂದನೂ ಸ್ವಲ್ಪ ಗ್ಯಾಸ್ಟ್ರಿಕಲ್ಲ ಅದೆಲ್ಲ ದೇರ್ ಆಲ್ ಆ್ಯಂಟಿ ಇನ್ಫ್ಲಮೇಟರಿ ಅಂತ ಹೇಳ್ತೀವಿ. ಅಂದರೆ ನಮ್ಮ ದೇಹದಲ್ಲಿ ಆಗಿರೋಂಥ ಇನ್ಫೆಕ್ಷನ್ನ ತಡೆಗಟ್ಟುವಂಥ ಪದಾರ್ಥಗಳು. ಇದನ್ನೆಲ್ಲನೂ ನೀವು ಎಷ್ಟರ ಮಟ್ಟಿಗೆ ಕ್ವಾಂಟಿಟಿ ತುಂಬ ಇಂಪಾರ್ಟೆಂಟು ಆ್ಯಂಡ್ ಡ್ಯೂರೇಷನ್ ಇಂಪಾರ್ಟೆಂಟು. ಸುಮ್ಮನೆ ತೊಗೊಳ್ತಾನೇ ಇರಬಾರ್ದು. ಯಾವುದೋ ಒಂದು ಸ್ಪೈಸಸ್ ಇಲ್ಲಿ ಹೇಳಿದ್ದೀವಿ ಅಂತ ಅದನ್ನು ನಿಮ್ಮ ಕಂಡೀಷನ್ ನೋಡಿಕೊಂಡು ನೀವು ಎಷ್ಟರ ಮಟ್ಟಿಗೆ ಅದನ್ನು ಯೂಸ್ ಮಾಡಿದರೆ ಸೇಫು ಅನ್ನೋದು ತಿಳ್ಕೊಂಡು ನೀವು ಇದರ ಡಯಟಲ್ಲಿ ಚೇಂಜ್ ಮಾಡಿಸ್ಕೊಂಡು ಬರ್ತಾ ಇದ್ದರೆ ಆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಅಥವಾ ಗ್ಯಾಸ್ಟ್ರೈಟಿಸ್ ಇದ್ದರೆ ಖಂಡಿತ ನಿಮ್ಮದು ಒಳ್ಳೆ ಹೆಲ್ತ್ ಕಡೆಗೆ ನೀವು ಮಾಡ್ಕೋಬೋದು. ಇದ್ರ ಜೊತೆಗೆ ನಾನು ಹೇಳ್ದಂಗೆ ಆಲ್ಕೋಹಾಲ್ ತೊಗೊಳ್ಳೋರು ಆಲ್ಕೋಹಾಲ್ನ ಕಮ್ಮಿ ಮಾಡಿ, ಆಮೇಲೆ ನಿದ್ದೆ ಕಡಿಮೆ ಮಾಡಿರೋನ್ನ ನಿದ್ದೆನ ಸರಿ ಮಾಡ್ಕೊಳ್ಳಿ. ಮತ್ತು ಫುಡ್ನ ಟೈಮಿಂಗ್ಸ್ನ ನಾನು ಆವಾಗಲಿಂದ ಹೇಳ್ತಾ ಇದ್ದೀನಿ ಪದೇ ಇದು ತುಂಬ ಇಂಪಾರ್ಟೆಂಟು ಫಾರ್ ದಿ ಗ್ಯಾಸ್ಟ್ರಿಕ್ ರೋಲು. ಸೊ ಇದನ್ನೆಲ್ಲ ನೀವು ಒಂದು ಲೈಫ್ ಸ್ಟೈಲ ಮಾಡಿಫಿಕೇಷನ್ಸ್ ಮಾಡಿದ್ರೆ, ಕಮ್ಮಿ ಮಾತ್ರೆಯಲ್ಲೇ ನೀವು ಇದನ್ನೆಲ್ಲ ಅಳವಡಿಸ್ಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಗ್ಯಾಸ್ಟ್ರಿಕ್ನ ನೀವು ಕಡಿಮೆ ಮಾಡಿಕೊಂಡು ಯು ಕ್ಯಾನ್ ಲೀವ್ ಎ ಹೆಲ್ದಿ ಲೈಫ್. ಥ್ಯಾಂಕ್ ಯು ಸೋ ಮಚ್. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.